ಅವ್ರದ್ದೇ ನೇಮಲ್ಲಿ ಒಂದು ಬರ್ಡೇ ಸಾಂಗನ್ನು ಕ್ರಿಯೇಟ್ ಮಾಡಿ ಅವ್ರದ್ದೇ ವಿಡಿಯೋಗೆ ಹಾಕಿ ಹಬ್ಬದ ಶುಭಾಶಯಗಳು ಐಶ್ವರ್ಯ ಸದಾ ಎಂದಿಗೂ ಖುಷಿಯಾಗಿರು. ಸೊ ಈ ರೀತಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ಸೊ ಇಲ್ಲಿ AI ಮ್ಯೂಸಿಕ್ ವೆಬ್ಸೈಟ್ ಅಂತ ಇದೆಯಲ್ಲ, ಸೊ ಅದ್ರ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ವಿಡಿಯೋ ಮೇಕರ್ ಲಿಂಕು ಅದ್ರ ಕೆಳಗಡೆ ಇರುತ್ತೆ. ಸೊ ಎರಡು ಲಿಂಕ್ ಇಲ್ಲಿರುತ್ತೆ ಆಲ್ಸೋ. ಆದರೆ ಇಲ್ಲಿರುವ ಒಂದು ವಿಡಿಯೋನು ನೋಡಿ, ಮೇ ಬಿ ಯೂಸ್ ಆಗುತ್ತೆ. ಓಕೆ, ಫಸ್ಟ್ ನೋಟ್ ಪ್ಯಾಡನ್ನು ಓಪನ್ ಮಾಡಿಕೊಂಡು ಈ ರೀತಿಯಾದ ಒಂದು ಪುಟ್ಟ ಲಿರಿಕ್ಸನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವೆಬ್ಸೈಟಿಗೆ ಬಂದರೆ ಈ ರೀತಿ ಪೇಜ್ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಚೇಂಜ್ ಟು ಕಸ್ಟಮ್ ಮೋಡ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಿರಿಕ್ಸನ್ನು ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟು ಇಲ್ಲಿ ಸಾಂಗ್ ಸ್ಟೈಲ್ ಇದೆಯಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಬರ್ಡೇ ಅಂತ ಹಾಕ್ಕೊಳ್ಳೋಣ. ಓಕೆ, ನೆಕ್ಸ್ಟು ಟೈಟಲ್ ಕೇಳ್ತಿದೆ ನೀವು. ಓಕೆ, ನೆಕ್ಸ್ಟು ಇಲ್ಲಿ ಕ್ರಿಯೇಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಸಾಂಗ್ ರೆಡಿ ಆಗ್ತಾ ಇದೆ. ಸೊ ಈಗ ಇಲ್ಲಿ ಸಾಂಗ್ ರೆಡಿ ಆಗಿದೆ, ಅದನ್ನು ನಾವು ಪ್ಲೇ ಮಾಡಿ ಕೂಡ ನೋಡಬಹುದು. ಹುಟ್ಟು ಹಬ್ಬದ ಶುಭಾಶಯಗಳು ಐಶ್ವರ್ಯ ಸದಾ ಎಂದಿಗೂ ಖುಷಿಯಾಗಿರು. ವಿಶ್ ಯು ಅ ವೆರಿ ಹ್ಯಾಪಿ. ಹುಟ್ಟು ಹಬ್ಬದ ಶುಭಾಶಯಗಳು ಐಶ್ವರ್ಯ ಸದಾ ಎಂದಿಗೂ ಖುಷಿಯಾಗಿರು. ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಐಶ್ವರ್ಯ, ಬಿ ಫಾರೆವರ್. ಈ ಒಂದು ಸಾಂಗ್ನ ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿ 3 ಡಾಟ್ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಆಡಿಯೋ ಅಂತ ನೀವು ಸೆಲೆಕ್ಟ್ ಮಾಡಿ. ಸೊ ಈಗ ಶೇರ್ ಐಕಾನ್ ಬರುತ್ತೆ. ಸೊ ಇಲ್ಲಿಂದ ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ URLಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಿ ಎಂಟರ್ ಕೊಡಿ. ಈಗ ಇಲ್ಲಿ ಸಾಂಗ್ ಪ್ಲೇ ಆಗುತ್ತೆ. ಆದರೆ ನೀವು ಇಲ್ಲಿ ಒಂದು 3 ಡಾಟ್ ಆಪ್ಷನ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು. ನೆಕ್ಸ್ಟ್ ವಿಡಿಯೋ ಮೇಕರ್ ಲಿಂಕ್ ಕೊಟ್ಟಿದ್ನಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ಡ್ರಾಪ್ ಇಮೇಜ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲಿ ಯಾರ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು, ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಅಪ್ಲೋಡ್ ಆದಮೇಲೆ ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಆ ರೀತಿ ವಿಡಿಯೋ ಬರುತ್ತೆ. ಇಲ್ಲ ಅಂದರೆ ಇಲ್ಲಿ ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆಯಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಪ್ರಾಂಪ್ಟನ್ನು ಟೈಪ್ ಮಾಡಿದ್ರೂ ಕೂಡ ನಿಮಗೆ ಬೇಕಾದ ವಿಡಿಯೋ ಬರುತ್ತೆ. ಸೊ ನಾನು ಅದನ್ನು ಮಾಡೋಕ್ಕೋಗಲ್ಲ, ಗೈಡಲ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ವಿಡಿಯೋ ಮಾತ್ರ ನಾನು ಸೆಲೆಕ್ಟ್ ಮಾಡಿ ಜನ್ರೇಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಕ್ಲಿಕ್ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಟು ಬಂದು ಇಲ್ಲಿ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. 5 ನಿಮಿಷ ಬಿಟ್ಟು ಬಂದು ಇಲ್ಲಿ ರಿಫ್ರೆಶ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ವಿಡಿಯೋ ಬಂದಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಇದೇ ಥರ 2-3 ಪ್ರೀಸೆಟ್ಸಲ್ಲಿ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಪ್ರೀಸೆಟನ್ನು ಸೆಲೆಕ್ಟ್ ಮಾಡಿ ಈ ಒಂದು ವಿಡಿಯೋನ ಜನರೇಟ್ ಮಾಡಿದ್ದೀನಿ. ಸೊ ಇದನ್ನು ಈಗ ಡೌನ್ಲೋಡ್ ಮಾಡ್ಕೋತೀನಿ. ಈಗ VN ವಿಡಿಯೋ ಎಡಿಟರ್ ಆ್ಯಪನ್ನು ಓಪನ್ ಮಾಡ್ಕೋತೀನಿ. ಇಲ್ಲಿ ಒಂದು ನ್ಯೂ ಪ್ರಾಜೆಕ್ಟನ್ನು ಓಪನ್ ಮಾಡೋಣ. ಆ್ಯಂಡ್ ಡೌನ್ಲೋಡ್ ಆಗಿರುವ 2 ವೀಡಿಯೋಸನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಇಲ್ಲಿ ಒರಿಜಿನಲ್ ಅಂತ ಇದೆಯಲ್ವಾ ಸೈಜು, ಅದನ್ನು ಕ್ಲಿಕ್ ಮಾಡಿ ಟಿಕ್ಟಾಕ್ ಸೈಜಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಸ್ವಲ್ಪ ಝೂಮ್ ಮಾಡೋಣ. ಇಲ್ಲಿ ವಾಟರ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಸೊ ದಟ್ಸ್ ವೈ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ದೆನ್ ಇನ್ನೊಂದು ವಿಡಿಯೋನೂ ಈ ರೀತಿ ಇದೆ. ಸೊ ಇದನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಓಕೆ, ಇದರ ಸೌಂಡನ್ನು ನಾವು ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದನ್ನು ಪ್ಲೇ ಮಾಡಿದ್ರೆ ಈ ರೀತಿ ಬರ್ತಾ ಇದೆ. ಸೊ ನಾವೇನು ಮಾಡಬೇಕಂದ್ರೆ ಇದರ ಒಂದು ಸ್ಪೀಡ್ ಇದೆಯಲ್ವಾ, ಸೊ ಕೆಳಗಡೆ ಸ್ಪೀಡ್ ಆಪ್ಷನ್ ಇರುತ್ತೆ. ಸೊ ಸ್ಪೀಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಸೊ ಸ್ಲೋ ಮೋಷನ್ನಲ್ಲಿರಲಿ. ಆ್ಯಂಡ್ ಇಲ್ಲಿ ಅಪ್ಲೈ ಟು ಆಲ್ ಇದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದಕ್ಕೂ ಕೂಡ ಸ್ಲೋ ಮೋಷನ್ ಅಪ್ಲೈ ಆಗಿದೆ.
ಓಕೆ, ಈಗ ಸಾಂಗನ್ನು ಆ್ಯಡ್ ಮಾಡೋಣ. ಮೇಲೆ ಸಾಂಗ್ ಬಟನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಸೆಲೆಕ್ಟ್ ಮಾಡಬೇಕು. ದೆನ್ ಮೈ ಮ್ಯೂಸಿಕ್, ಆ್ಯಂಡ್ ಮೈ ಮ್ಯೂಸಿಕಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಇದೆ, ಬಟ್ ನಾನಿನ್ನೂ ಅದನ್ನು ಆ್ಯಡ್ ಮಾಡಿಲ್ಲ. ಇಲ್ಲಿ ಇಂಪೋರ್ಟ್ ಮ್ಯೂಸಿಕ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಓಕೆ, ಇಲ್ಲಿ ಈ ಒಂದು ಸಾಂಗ್ ಇದೆಯಲ್ವಾ, ಇದನ್ನು ನಾವು ಸೆಲೆಕ್ಟ್ ಮಾಡೋಣ. ಈಗ 2 ಸಾಂಗ್ ಮಾಡಿ ಡೌನ್ಲೋಡ್ ಮಾಡಿದ್ದೆ. ಸೊ ಯಾವ್ದಾರ ಒಂದು ಸಾಂಗನ್ನು ಈಗ ಸೆಲೆಕ್ಟ್ ಮಾಡೋಣ. ಈ ಒಂದು ಸಾಂಗ್ನ ನಾನು ಇವಾಗ ಚೂಸ್ ಮಾಡ್ತೀನಿ. ಈಗ ಆ್ಯಡ್ ಮಾಡಿದ್ನಲ್ಲ ಸಾಂಗು, ಅದನ್ನು ಇಲ್ಲಿ ಯೂಸ್ ಮೇಲೆ ನಾವು ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗ ಇದನ್ನು ಪ್ಲೇ ಮಾಡೋಣ. ಹುಟ್ಟುಹಬ್ಬದ ಶುಭಾಶಯಗಳು ಐಶ್ವರ್ಯ ಸದಾ ಎಂದಿಗೂ. ಇನ್ನೂ ಬೇಕಾದರೆ ಇದನ್ನು ಡೂಪ್ಲಿಕೇಟ್ ಮಾಡಿ ಸಾಂಗನ್ನು ಜಾಸ್ತಿ ಮಾಡ್ಕೊಬಹುದು. ಇನ್ನೊಂದು ಸಾಂಗ್ ಕೂಡ ಮಾಡಿದ್ದೆ, ಅದನ್ನು ಆ್ಯಡ್ ಮಾಡೋಣ. ಸೊ ಈಗ ಸಾಂಗನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ಸಾಂಗನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. 29 ಸೆಕೆಂಡ್ ಇದೆ. ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡೋಣ, ರೈಟ್. ಇದನ್ನು ಪ್ಲೇ ಮಾಡಿ ನೋಡೋಣ. ಹುಟ್ಟುಹಬ್ಬದ ಶುಭಾಶಯಗಳು. ಸ್ವಲ್ಪ ಮ್ಯೂಸಿಕ್ಕೇ ಜಾಸ್ತಿ ಇದೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡಿ ಡಿಲೀಟ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಿ ಫಸ್ಟಿಗೆ ತರೋಣ. ಆ್ಯಂಡ್ ಇದರ ಲೆಂತನ್ನು ಜಾಸ್ತಿ ಮಾಡೋಣ. ಈಗ ಪ್ಲೇ. ಹುಟ್ಟುಹಬ್ಬದ ಶುಭಾಶಯಗಳು ಐಶ್ವರ್ಯ ಸದಾ ಎಂದಿಗೂ ಖುಷಿಯಾಗಿರು. ಓಕೆ, ಈ ರೀತಿ ನಿಮ್ಮ ಫ್ರೆಂಡಿಗೋಸ್ಕರ ನೀವು ಬರ್ಡೇ ಸಾಂಗನ್ನು ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಇದು ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ.